ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧದ ಸುಳ್ಳು ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಈ ಕೇಸ್ನಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕೆ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಅಂತಂದ್ರೆ ಈ ಪ್ರಕರಣದಲ್ಲಿ ಸ್ಪೆಷಲಿ ಸ್ಯಾಂಟ್ರೋ ರವಿ ಎರಡನೇ ಪತ್ನಿಯ ವಿರುದ್ಧ ಆರೋಪವನ್ನ ಮಾಡಿ ಸಾಕಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಅದೆಲ್ಲವೂ ಕೂಡ ಸುಳ್ಳು ಅನ್ನುವ ರೀತಿಯಲ್ಲಿ ಸಾಕ್ಷ್ಯಗಳು ಯಾವುದು ಸಿಕ್ಕಿಲ್ವಲ್ಲ, ಸೊ ಹೀಗಾಗಿ ಸುಳ್ಳು ಅನ್ನುವ ರೀತಿಯಲ್ಲಿ ಬಿ ರಿಪೋರ್ಟ್ ರೆಡಿ ಆಗಿದೆ. ಬಿ ರಿಪೋರ್ಟ್ ಸಲ್ಲಿಸಿದ್ರೆ ಇಲ್ಲಿ ಶಾಮೀಲಾಗಿದ್ದಾರೆ ಇನ್ಸ್ಪೆಕ್ಟರ್ ಪ್ರವೀಣ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಇನ್ಸ್ಪೆಕ್ಟರ್ಗೆ ಸಂಕಷ್ಟ ಅಂತೂ ಎದುರಾಗುತ್ತೆ. ಪ್ರವೀಣ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನು ಮಾಡಿ ಕ್ರಮ ಕೈಗೊಳ್ಳಲಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈ ಕೇಸ್ನಲ್ಲಿ ಸ್ಯಾಂಟ್ರೋ ರವಿ ಪತ್ನಿಗೆ ರಿಲೀಫ್ ಸಿಗಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ತಮ್ಮ ಪತ್ನಿ ವಿರುದ್ಧ ದರೋಡೆ ಕೇಸನ್ನ ದಾಖಲಿಸಿದ್ದ ಮಂಜುನಾಥ ಅಲಿಯಾಸ್ ಸ್ಯಾಂಟ್ರೋ ರವಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಂಥ ಕೇಸ್ ಇದು ಸುಳ್ಳು ಕೇಸ್ ಅಂತ ದೂರನ್ನ ಕೊಟ್ಟಿದ್ರು ಈ ರವಿಯ ಎರಡನೇ ಪತ್ನಿ. ಈ ಕೇಸ್ನಲ್ಲಿ ಈಗಾಗಲೇ ಅಮಾನತಾಗಿರುವಂಥದ್ದು ಪ್ರವೀಣ್ ತಪ್ಪನ್ನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ, ಯಾಕೆಂದ್ರೆ ಸುಳ್ಳು ಕೇಸನ್ನ ದಾಖಲು ಮಾಡಿಕೊಂಡು ದುಡ್ಡನ್ನೇನಾದ್ರೂ ಪಡ್ಕೊಂಡಿದ್ರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿರುವಂಥದ್ದು. ಸ್ಯಾಂಟ್ರೋ ರವಿ ಬಂದ್ಬಿಟ್ಟು ನನ್ನ ಗಂಡನೇ. ಅದೇ ಲಾಸ್ಟ್ ಒಬ್ರು ಜೊತೆ ಮಂಚ ಹತ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ ನಾನು ಒಪ್ಪಲ್ಲ. ಅದೇ ಸೈಡನ್ನೇ ಇಟ್ಕೊಂಡ್ಬಂದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ದರೋಡೆ ಕೇಸ್ ಹಾಕ್ಸಿದ್ರು. ಆ ದರೋಡೆ ಕೇಸು ಸುಳ್ಳು ಅಂತ ಇವಾಗ ಮೊದಲನೇ ಹಂತದಲ್ಲಿ ಅಮಾನತ್ ಕೂಡ ಆಗಿದ್ದಾರೆ ಪೊಲೀಸರು. ಈ ತರನೇ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಆಗ್ರಹ ಇರೋದು ಅವರಷ್ಟು ಜನ ಪ್ರವೀಣ್ ಸೇರಿದಂತೆ ಇನ್ನಷ್ಟು ಜನ ಅಧಿಕಾರಿಗಳಿದಾರಲ್ಲ, ಅವರು ಕೂಡ ಸಸ್ಪೆಂಡ್ ಆಗ್ಬೇಕು ಅಥವಾ ಅವರು ಕೂಡ ಜೈಲ್ಗೆ ಹೋಗ್ಲಿ. ಮಾಡಿದರೆ ತಪ್ಪಿಗೆ ನಮ್ಮನ್ನ ಜೈಲಿಗೆ ಕಳ್ಸೋದ್ರು. ಜೈಲಲ್ಲಿ ನಾವು ಎಷ್ಟು ಕಷ್ಟನ ಅನುಭವಿಸಿದ್ವಿ, ಅವರು ಕೂಡ ಜೈಲ್ಗೆ ಹೋಗಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಸ್ಯಾಂಟ್ರೋ ರವಿ ತನ್ನ ಎರಡನೇ ಪತ್ನಿಯ ವಿರುದ್ಧ ಕೊಟ್ಟಿದ್ದಂಥ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡಿ ಈಗ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಏನೇನೆಲ್ಲ ಉಲ್ಲೇಖ ಆಗಿದೆ ಆ ಬಿ ರಿಪೋರ್ಟ್ ನಲ್ಲಿ, ಯಾವ ರೀತಿಯಾಗಿ ರಿಲೀಫ್ ಸಿಕ್ಕಂತಾಗುತ್ತೆ ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿಗೆ? ಪೃಥ್ವಿರಾಜ್, ಪ್ರಮುಖವಾಗಿ ಈಗ ಸಿಸಿಬಿ ಪೊಲೀಸರು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಏನು ಸ್ಯಾಂಟ್ರೋ ರವಿಯ ಒಂದು ಎರಡನೇ ಪತ್ನಿಯ ವಿರುದ್ಧವಾಗಿ ಒಂದು ಆ ದರೋಡೆ ಪ್ರಕರಣ ಏನು ದಾಖಲಾಗಿತ್ತು, ಆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ರು. ಈಗ 2 ಬಾರಿ ಅವರ ಪತ್ನಿಯನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಅವರ ತಂಗಿಯನ್ನು ಕೂಡ ವಿಚಾರಣೆ ಮಾಡಿ 6 ಮಂದಿಯ ಸಾಕ್ಷ್ಯಾಧಾರಗಳ ಹೇಳಿಕೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಎರಡನೇ ಪತ್ನಿ ಆಗಿರ್ಬೋದು ಮತ್ತೆ ಅವರ ಸಹೋದರಿ ಆಗಿರ್ಬೋದು, ಅವರು ಈ ಪ್ರಕರಣದಲ್ಲಿ ಶಾಮೀಲಾಗಿರುವಂತಹ ಬಗ್ಗೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಜೊತೆಗೆ ಈಗಾಗಲೇ ಮೇಲ್ನೋಟಕ್ಕೆ ಏನು ಪಶ್ಚಿಮ ವಿಭಾಗದ ಡಿಸಿಪಿ ಅವರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಕರ್ತವ್ಯ ಲೋಪ ಎಸಗಿರುವಂತಹ ಬಗ್ಗೆ ಕೂಡ ಆ ತನಿಖೆಯಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಅವರನ್ನ ಅಮಾನತು ಮಾಡಲಾಗಿತ್ತು. ಈಗ ಅದಕ್ಕೆ ಪೂರಕವೆಂಬಂತೆ ಈಗ ಇಲ್ಲಿ ಸಿಸಿಬಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಈಗ ಮೊದಲ ಹಂತವಾಗಿ ಪ್ರವೀಣ್ ಅವರನ್ನ ಕೂಡ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ತಪ್ಪು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರ ಜೊತೆಯಲ್ಲಿ ಅವರ ಪತ್ನಿ ಮಾಡಿರುವಂತಹ ಆರೋಪ ಏನಿದೆ, ಅವರು ಒತ್ತಡವನ್ನ ಹೇರಿ ಜೊತೆಗೆ ಇದು ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಸ್ಯಾಂಟ್ರೋ ರವಿ ಕೂಡ ಈ ಕೇಸನ್ನ ಮಾಡಿಸಿದ್ದಾರೆ ಅನ್ನೋ ಆರೋಪವನ್ನ ಅವರ ಪತ್ನಿ ಮಾಡಿರುವಂತದ್ದು. ಹೀಗಾಗಿ ಸದ್ಯ 2 ಬಾರಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರ ಫೋಟೋಸ್ ಆಗಿರಬಹುದು ಮತ್ತೆ ಮದುವೆ ಆಗಿರುವಂತಹ ಬಗ್ಗೆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಈಗ ಸಿಸಿಬಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಈಗ ಪ್ರಮುಖವಾಗಿ ಇದು ಮುಕ್ತಾಯ ಹಂತಕ್ಕೆ ಬಂದಿದ್ದು. ಇದರಲ್ಲಿ ಏನು ಆ ದರೋಡೆ ಮಾಡಿರುವಂತಹ ಪ್ರಕರಣ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕೋಕೆ ಈಗ ಸಿಸಿಬಿ ಕೂಡ ಮುಂದಾಗಿರುವಂತದ್ದು. ಜೊತೆಗೆ ಇವತ್ತು ಕೂಡ ಇನ್ಸ್ಪೆಕ್ಟರ್ ಪ್ರವೀಣ್ ಅವರನ್ನ ವಿಚಾರಣೆಗೆ ಸಿಸಿಬಿ ಪೊಲೀಸರು ಕರೆಸ್ತಾ ಇರುವಂತದ್ದು. ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಪ್ರಾಥಮಿಕವಾಗಿ ಅವರು ಯಾರು ಒತ್ತಡವನ್ನ ಹೇರಿದ್ರು, ಇದೇನಾದ್ರೂ ಬೇರೆ ರೀತಿಯ ವ್ಯವಹಾರವೇನಾದ್ರೂ ಇಬ್ಬರ ನಡುವೆ ಆಗಿತ್ತಾ, ಸ್ಯಾಂಟ್ರೋ ರವಿ ಮತ್ತೆ ಏನಾದ್ರೂ ಸಂಭಾಷಣೆ, ಪ್ರವೀಣ್ಗೆ ಏನಾದ್ರೂ ಯಾವ ರೀತಿಯಾಗಿ ಆಮಿಷ ಒಡ್ಡಲಾಗಿತ್ತು ಈ ಪ್ರಕರಣ ಸ್ಟ್ಯಾಂಡ್ ಆಗ್ಲಿಕ್ಕೆ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಎದ್ದೇಳುವಂಥದ್ದು. ಸ್ಯಾಂಟ್ರೋ ರವಿ ಯಾವ್ದಾದ್ರು ಪ್ರಭಾವಿಗಳ ಮುಖಾಂತರ ಪ್ರವೀಣ್ ಮೇಲೆ ಏನಾದ್ರೂ ಒತ್ತಡ ಹಾಕ್ಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉಟ್ಕೊಳ್ಳುತ್ತೆ. ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಇದ್ರ ಬಗ್ಗೆ ಏನಾದ್ರೂ ಪೊಲೀಸರು ತನಿಖೆಯನ್ನ ಮಾಡಿದಾರಾ? ಎಸ್, ಅದೇ ಕುರಿತವಾಗಿ ಇವತ್ತು ಸಿಸಿಬಿ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಪ್ರವೀಣ್ ಅವರನ್ನ ವಿಚಾರಣೆಗೆ ಬರಬೇಕು ಅಂತ ಹೇಳಿರುವಂತದ್ದು. ಇದುವರೆಗೂ ಕೂಡ ಯಾವ ಅಧಿಕಾರಿ ಮತ್ತೆ ಸ್ಯಾಂಟ್ರೋ ರವಿ ಇವ್ರಿಗೆ ಯಾವ ರೀತಿ ಒತ್ತಡವನ್ನ ಹೇರಿದ್ರ ಈ ಆಯಾಮದ ಬಗ್ಗೆ ಇನ್ನೂ ಕೂಡ ಇನ್ಸ್ಪೆಕ್ಟರ್ ಪ್ರವೀಣ್ ಸಿಸಿಬಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ.
ಹೀಗಾಗಿ ಸಿಸಿಬಿ ಪೊಲೀಸರು ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿದರೆ ಯಾರು ಇವರಿಗೆ ಒತ್ತಡವನ್ನ ಇರೋದು, ಯಾವ ಅಧಿಕಾರಿ ಇವ್ರ ಜೊತೆ ಸಂಪರ್ಕದಲ್ಲಿದ್ರು, ಈ ಕೇಸ್ ಸಂಬಂಧಪಟ್ಟಂತೆ ಇವರ ಅಂದ್ರೆ ಇನ್ಸ್ಪೆಕ್ಟರ್ ಪ್ರವೀಣ್ ಅವರ ಒಂದು ಪಾತ್ರ ಏನು, ಜೊತೆಗೆ ಅಧಿಕಾರಿ ಯಾರು, ಮತ್ತೆ ಅವರು ಸ್ಯಾಂಟ್ರೋ ರವಿ ಏನಾದ್ರು ಆ ಸಂದರ್ಭದಲ್ಲಿ ಇವರನ್ನ ಸಂಪರ್ಕ ಮಾಡಿ ಒತ್ತಡ ಹೇರಿದ್ರ, ಈ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡೋಕ್ಕೋಸ್ಕರ ಇವತ್ತು ಅವರನ್ನ ವಿಚಾರಣೆ ಕರೆಸ್ತಾ ಇರುವಂತದ್ದು. ಆದ್ರೆ ಪ್ರಾಥಮಿಕವಾಗಿ ಈ ದರೋಡೆ ಕೇಸಲ್ಲಿ ಸ್ಯಾಂಟ್ರೋ ರವಿ ಪತ್ನಿಯ ಯಾವುದೇ ರೀತಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಈಗ ಬಿ ರಿಪೋರ್ಟ್ ಅನ್ನ ಹಾಕೋಕೆ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯಕ್ಷಗಾನದಲ್ಲಿ ಕ್ಷೌರಿಕ ವೃತ್ತಿಗೆ ಅವಮಾನ ಮಾಡಿದಂತ ಆರೋಪವನ್ನ ಮಾಡಲಾಗಿದೆ. ಯಕ್ಷಗಾನದ ಪ್ರಸಂಗವೊಂದರಲ್ಲಿ ಅವಮಾನ ಮಾಡಲಾಗಿರುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಸವಿತಾ ಸಮಾಜದಿಂದ ಆಕ್ರೋಶವನ್ನ ಹೊರಹಾಕಲಾಗಿದೆ. ಆಕ್ರೋಶವನ್ನ ಹೊರಹಾಕಿ ಪತ್ರವನ್ನ ಬರೆದಿದ್ದಾರೆ ಸವಿತಾ ಸಮಾಜದವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮೇಳ, ಅದರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಕುಂದಾಪುರ ತಾಲೂಕಿನ ಕೋಟಾದಲ್ಲಿ ನಡೆದಂಥ ಯಕ್ಷಗಾನ ಮೇಳದಲ್ಲಿ ಅವಮಾನ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗ್ತಾ ಇರುವಂಥದ್ದು. ಯಕ್ಷಗಾನ ಪ್ರಸಂಗವೊಂದರಲ್ಲಿ ಕ್ಷೌರಿಕ ವೃತ್ತಿ ಜಾತಿಗೆ ಅಪಹಾಸ್ಯ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈ ಆರೋಪ ಬರ್ತಾ ಇರುವಂಥದ್ದು. ಅಪಹಾಸ್ಯದ ಮೂಲಕ ಯಕ್ಷಗಾನದ ಪಾವಿತ್ರ್ಯತೆಗೆ ಧಕ್ಕೆಯನ್ನ ತರಲಾಗಿದೆ. ಪಾವಿತ್ರ್ಯತೆಗೆ ಧಕ್ಕೆ ತಂದ ಕಲಾವಿದನನ್ನ ಮೇಳದಿಂದ ಉಚ್ಚಾಟಿಸಬೇಕು, ಸವಿತಾ ಸಮಾಜದ ಅಧ್ಯಕ್ಷ ವಿಶ್ವನಾಥ್ ಭಂಡಾರಿ ಆಗ್ರಹಿಸಿದ್ದಾರೆ. ಎಲ್ಲಿ ಹೋದ ನಾಯಿಂದ ಅಂದ್ರೆ ಎಂಥದ್ದು ಎಷ್ಟು ಮಂದಿ ಇದ್ದಾರೆ? ಅವರದ್ದು ಮತ್ತೆ ಹೋಲಿಸುವುದಿಲ್ವಾ? ನಿನಗೆ ನಷ್ಟ ಆದದನ್ನು ನಾನು ಕೊಡ್ತೇನೆ, ಬಾ ಇಲ್ಲಿ. ಅದಕ್ಕಾಗಿ ನಿನ್ನನ್ನು ಕರೆದದ್ದು. ಬಾ, ಬೇಗ ಬಾ. ನನ್ನದಲ್ವ, ಯಾರದು ಅಂತ ಹೇಳ್ತೇನೆ, ಬಾ ಇಲ್ಲಿ. ಬಾರ ಇಲ್ಲಿ. ಅಗತ್ಯ ಉಂಟು ಇಲ್ಲಿ. ಇವನ ಹೆಸರು ಎಂತದ್ದು? ನಾಯಿಂದ ಹೌದು, ಬಾ ಇಲ್ಲಿ. ಅವರಲ್ಲಿ ಮತ್ತೆ ಮಾತಾಡಬಹುದು. ಸಮಯದ ಅಭಾವ ಉಂಟು, ಬಾ ಇಲ್ಲಿ. ನೀವು ಈಗ ನನ್ನನ್ನು ಕರೆದ? ಹೌದು, ಕರೆದದ್ದು. ಎಲ್ಲಿ ನಾನು ಅಂಗಡಿಯಲ್ಲಿ 10 ಜನ ಬಂದಿದ್ದಾರೆ ಕಟ್ಟ ಪೊಲೀಸಲಿಕ್ಕೆ. ಈಗ ನೀವು ಇಲ್ಲಿಗೆ ಕರೆಯುವಾಗ ನಾನು ಇಲ್ಲಿಗೆ ಬಂದ್ರೆ ಅವರು ಹೋದ್ರೆ ನನಗೆ ನಷ್ಟ ಆಗುದಿಲ್ವಾ? ಈಗ ಅವರು ಹೋಗ್ತಾರಲ್ಲಿ. ಹೋದ್ರೆ ಹಾಗೆ ಮಾಡಿದ್ದೇನೆ. ಹೇಗೆ? ಬಂದ 10 ಮಂದಿಯ ಒಂದೊಂದು ಬದಿಯ ಕಟ್ಟವನ್ನು ಮಾತ್ರ ಪೊಲೀಸ್ ಇತ್ತು. ಬುದ್ಧಿವಂತ ನೀನು. ಅದನ್ನು ಮತ್ತೊಂದು ಪೊಲೀಸ್ ಮತ್ತೊಂದು ಕಡೆಗೂ ಹೋಗ್ಲಿಕ್ಕೂ ಆಗುದಿಲ್ಲ. ಈಗ ಅವರು ಕೊಡುವಂತಹ ಹಣ ಯಾವುದುಂಟು ಅದು ಸಿಗುವುದಿಲ್ಲ ಎನ್ನುವ ಹಾಗೆ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಎನ್ನುವಂತಹ ನೋವು ನಿನಗೆ. ಹೌದು, ನಾನು ಎಷ್ಟು ನಷ್ಟ ಆದ್ರೂ ಅದನ್ನು ನಾನು ಕೊಡ್ತೇನೆ, ಗೊತ್ತಾಯ್ತಾ? ಹೌದು. ನನ್ನ ಮುಖ ನೋಡಿದ್ದೇನೆ. ನನ್ನದಲ್ಲ. ನೀನು ತಿರುಗಿ ನೋಡು. ತಿರುಗಿ? ಹೌದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಯಕ್ಷಗಾನದ ಪ್ರಸಂಗವೊಂದರಲ್ಲಿ ಕ್ಷೌರಿಕ ಸಮಾಜಕ್ಕೆ ಅವಮಾನ ಮಾಡಲಾಗಿರುವಂತ ಆರೋಪವನ್ನ ಮಾಡಲಾಗ್ತದೆ, ಯಾವ ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ, ಇದಕ್ಕೆ ಕಮಿಟಿಯವರು ಏನ್ ಹೇಳ್ತಾ ಇದ್ದಾರೆ ಅಂತ, ಈ ಅಂದ್ರೆ ಯಕ್ಷಗಾನ ಮಾಡಿದಂತವ್ರ ಮೇಲೆ ಆರೋಪ ಮಾಡಲಾಗ್ತಾ ಇದೆಯಲ್ಲ ಅವ್ರ ಮೇಲೆ? ಸ್ಮೃತಿ, ಈಗ ಯಕ್ಷಗಾನ ಅಂದ್ರೆ ಕೂಡಲೇ ಒಂದ್ ರೀತಿಯ ಗೌರವ ಮತ್ತು ಒಂದ್ ರೀತಿಯ ಕುತೂಹಲ ಆಗ್ತಿತ್ತು. ಈಗ ಮುಜುಗರ ಆಗುವಂತ ಪರಿಸ್ಥಿತಿ ಈ ಭಾಗದಲ್ಲಿ ಎದುರಾಗಿರುವಂತದ್ದು. ಪ್ರತಿ ಬಾರಿ ಟೀಕೆಗೆ ಒಳಗಾಗ್ತಾ ಇದೆ. ಆದ್ರೆ ಈ ಬಾರಿ ಕೂಡ ಕೋಟದಲ್ಲಿ ನಡೆಯುವಂತಹ ಒಂದು ಯಕ್ಷಗಾನ ಮತ್ತಷ್ಟು ಟೀಕೆಗೆ ಗುರಾಗಿರುವಂತದ್ದು. ಸವಿತಾ ಸಮಾಜದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಆ ಕಲಾವಿದ ಕ್ಷೌರಿಕ ವೃತ್ತಿಯವರಿಗೆ ಒಂದು ರೀತಿ ಅವಮಾನ ಮತ್ತು ಕೆಟ್ಟ ಶಬ್ದಗಳನ್ನ ಪದೇ ಬಳಸಿರುವಂತದ್ದು ಈಗ ಆಕ್ರೋಶ ಕಾರಣವಾಗಿರುವಂತದ್ದು. ಆ ಯಕ್ಷಗಾನ ಕಲಾವಿದರನ್ನ ಈಗ ಕೂಡಲೇ ಉಚ್ಚರಿಸಬೇಕನ್ನುವಂತ ಒಂದು ಆಗ್ರಹ ಈಗ ವ್ಯಕ್ತವಾಗಿರುವಂತದ್ದು. ಪೃಥ್ವಿ, ಇಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮೇಳದ ಮೇಲೆ ಇವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಇದಾರಲ್ಲ, ಅವ್ರು ಏನಾದ್ರೂ ರಿಯಾಕ್ಷನ್ ಕೊಟ್ಟಿದಾರಾ ಇದಕ್ಕೆ?
ಪೃಥ್ವಿ ಸದ್ಯಕ್ಕೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಆದ್ರೆ ಒಂದು ಪ್ರಕಟಣೆ ಹೊರಡಿಸುವ ಮೂಲಕ ಒಂದು ಆಕ್ರೋಶವನ್ನ ಒತ್ತಾಯವನ್ನ ಮಾಡಿರುವಂತದ್ದು. ಆದಷ್ಟು ಬೇಗ ಆ ಕಲಾವಿದನ್ನ ಉಚ್ಚಾಟಿಸಬೇಕು ಅನ್ನುವಂತ ಒಂದು ಆಗ್ರಹ ಮಾಡಿದ್ರೆ, ಇಲ್ಲದ್ರೆ ಪ್ರತಿಭಟನೆ ಮೂಲಕ ಮತ್ತು ಗಿನ್ಯಾವಧಿ ಮೂಲಕ ಒಂದು ಆಕ್ರೋಶ ಹೊರಗ್ತೇವೆ ಅನ್ನುವ ಎಚ್ಚರಿಕೆಯನ್ನ ಕೊಡಲಾಗಿದೆ. ಪೃಥ್ವಿ, ಈ ಯಕ್ಷಗಾನದ ಪ್ರಸಂಗಗಳಲ್ಲಿ ಈ ರೀತಿಯಾಗಿ ಕ್ಷೌರಿಕರನ್ನ ಅಂದ್ರೆ ಆ ಪಾತ್ರವನ್ನ ಬಳಸ್ಕೊಂಡಿರುವಂತದ್ದು ಇದೇ ಫಸ್ಟ್ ಟೈಮ್ ಅಥವಾ ಇದು ಇವಾಗ ಗೊತ್ತಾಗ್ಬಿಟ್ಟು ಇವರು ಈ ಅಸಮಾಧಾನ ವ್ಯಕ್ತಪಡಿಸಿರೋದಾ? ಇದು ಅಂದ್ರೆ ಪ್ರತಿ ಬಾರಿ ಒಂದೊಂದು ಸಮುದಾಯದ ಮೇಲೆ ಒಂದೊಂದು ವೃತ್ತಿಯ ಮೇಲೆ ಒಂದು ಅಪಹಾಸ್ಯ ಮಾಡಲಾಗ್ತಂತ ಪ್ರಕರಣ. ಮಾತನಾಡ್ತೀನಿ ಪರೀಕ್ಷಿತ್. ನಮ್ ಜೊತೆ ಈಗ ಸದಾಶಿವ ಬಂಗೇರ್ ಅವರು, ಪ್ರಧಾನ ಕಾರ್ಯದರ್ಶಿ ಸವಿತಾ ಸಮಾಜ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಸದಾಶಿವ ಅವರೇ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಆರೋಪ ಏನ್ ಸರ್ ಇಲ್ಲಿ? ನೋಡಿ ಸರ್, ಈ ಒಂದು ಕ್ಷೌರಿಕ ವೃತ್ತಿ ವಿಮುಖ ಹೋಗುವ ಸಂದರ್ಭದಲ್ಲಿ ಇದಕ್ಕೆ ಒಂದು ಯಾರು ಈಗ ಜನ ಬರ್ತಾ ಇಲ್ಲ. ಈಗ ಅಂತ ಪರಿಸ್ಥಿತಿಯಲ್ಲಿ ಒಂದು ಸಂಘಟನಾತ್ಮಕವಾಗಿ ಒಂದು ವೃತ್ತಿ ತರಬೇತಿ ಇದೆಲ್ಲ ನೀಡಿ ಸ್ವಲ್ಪ ಏನು ಒಂದು ಈ ಒಂದು ವೃತ್ತಿಗೆ ಬೆಲೆ ಗೌರವ ಬರುವ ಸಂದರ್ಭದಲ್ಲಿ ಇವರು ಒಂದು ಯಕ್ಷಗಾನದಲ್ಲಿ ಆ ಪ್ರಸಂಗದಲ್ಲಿ ಅಂತ ಒಂದು ಇಲ್ಲ, ಅದನ್ನು ತಿರುಗಿಸಿ ಆ ಪ್ರಸಂಗದಲ್ಲಿ ಇರುವಂತ ಕ್ಷೌರಿಕರನ್ನು ಕರೆದು ಸೌಂದರ್ಯ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನು ಬಿಟ್ಟು ಒಂದು ಬಹಳ ಹೀನಾಯವಾಗಿ ಮೂರು ಸರಿ ಕರೆದು ಆ ಕ್ಷೌರಿಕ ವೃತ್ತಿಗೆ ಮತ್ತೆ ಆ ಒಂದು ಜಾತಿಗೆ ಅವಮಾನವಾಗುವ ರೀತಿಯಲ್ಲಿ ಅದು ಆ ಕ್ಲಿಪ್ಪಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮನೋಸ್ಥಿತಿ ಏನಂತೇಳಿ. ಈ ರೀತಿಯ ಒಂದು ಕಲಾವಿದರು ಈ ರೀತಿ ಪ್ರದರ್ಶನ ಮಾಡೋದು ಒಂದು ಸಾರ್ವಜನಿಕ ಒಂದು ಅದು ಕೂಡ ಒಂದು ಪವಿತ್ರವಾದ ಪುಣ್ಯ ಕ್ಷೇತ್ರವಾದ ಹೆಸರಿನಲ್ಲಿ ಇರುವಂತಹ ಧರ್ಮಸ್ಥಳ ಹೆಸರಿನಲ್ಲಿ ಇರುವಂತಹ ಯಕ್ಷಗಾನದ ಮೇಳದಲ್ಲಿ ಇವರು ಈ ರೀತಿ ಅಭಿನಯ ಮಾಡಿದೆ. ಇಲ್ಲಿ ಒಂದು ಧರ್ಮವನ್ನು ಪ್ರತಿಪಾದಿಸುವಂತ ಕೇಂದ್ರ, ಇಲ್ಲಿ ಈ ರೀತಿ ಇವರು ಕಲಾವಿದರ ಅಧರ್ಮದಲ್ಲಿ ಪ್ರತಿನಿಧಿಗೆ ಇವಾಗಷ್ಟೇ ಕೇಳ್ತಾ ಇದ್ದೆ, ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಪದವನ್ನ ಅಥವಾ ಈ ಪ್ರಸಂಗವನ್ನ ಕ್ಷೌರಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಸ್ ಮಾಡಿದ್ದಂಥದ್ದು ಅಥವಾ ಈ ಹಿಂದೆನೂ ಕೂಡ ಈ ರೀತಿಯಾದಂತ ಪ್ರಸಂಗಗಳು ಬಂದಿದ್ವಾ ಅಂತ ನಿಮಗೆ ಗೊತ್ತಿರೋ ಪ್ರಕಾರ ಇದು ಫಸ್ಟ್ ಟೈಮ್ ಅಥವಾ ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ನಡೆದಿದೆಯಾ? ಸರ್, ಈ ಪ್ರಸಂಗ ಬಹಳ ಅಪರೂಪದಲ್ಲಿ ಆಗುವಂತದ್ದು, ಅಪರೂಪದಲ್ಲಿ. ಈ ಹಿಂದೆ ನಡೆದಿಲ್ವ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಗಮನಕ್ಕೆ ಬಂದಾಗ ನಾವು ಈ ಹಿಂದೆ ನೋಡಿ ಸರ್, ಬಹಳಷ್ಟು ಈಗ ಈ ಹಿಂದೆ ನಡೆದದ್ದೇ ನಡಬೇಕಂತ ಏನಿಲ್ಲಲ್ಲ ಸರ್. ಅದನ್ನು ಆ ರೀತಿ ತಕೊಂಡೋಗ್ಲಿಕ್ಕಿಲ್ಲ. ಅದನ್ನು ತಿರುಗಿಸಿ ಅವರು ಅದನ್ನು ಬದಲಾವಣೆ ಮಾಡಿದ್ದಾರೆ, ಮತ್ತೆ ಬಹಳಷ್ಟು ನಿಂದಿಸಿದ್ದಾರೆ ಅದರಲ್ಲಿ. ಈಗ ನೀವು ಆ ಯಕ್ಷಗಾನ ಮೇಳ್ದವ್ರನ್ನ ಆಗ್ರಹಿಸಿದ್ದೀರಾ ಈ ಒಂದು ಪಾತ್ರ? ನಮಗೆ ಸರ್, ನಮಗೆ ಕ್ಷೇತ್ರದ ಮೇಲಾಗ್ಲಿ ಅಥವಾ ಕಲೆಯ ಮೇಲಾಗ್ಲಿ ಯಾವುದೇ ಒಂದು ಭಕ್ತಿ ಇದೆ, ಗೌರವ ಇದೆ, ಅಭಿಮಾನ ಇದೆ. ಹೌದು. ಅದು ಬಿಟ್ಟು ಈ ಕಲಾವಿದರು ಈ ರೀತಿ ಉತ್ಪ್ರೇಕ್ಷೆ ಮಾಡಬಾರ್ದು ಅಥವಾ ಹಾಸ್ಯ ಮಾಡ್ಬೇಕು, ಅಪಹಾಸ್ಯ ಮಾಡಬಾರ್ದು. ನಿಮ್ಮ ಆಗ್ರಹ ಏನ್ ಸರ್ ಇವಾಗ? ಅಲ್ಲಲ್ಲ, ಅವರು ಒಂದೇ ಈಗ ನೋಡಿ ನಮ್ಮ ಕುಲ ವೃತ್ತಿಗೆ ಮತ್ತು ಕುಲ ಬಾಂಧವರಿಗೆ ಬಹಳಷ್ಟು ನೋವಾಗಿದೆ. ನಾವು ಅವರ ವ್ಯವಸ್ಥಾಪಕರನ್ನು ಸಂಪರ್ಕಿಸಿದ್ದೇವೆ ಕೂಡಲೇ. ಇಲ್ಲಿ ಅಂದ್ರೆ ನಮ್ಗೆ ಕ್ಷೇತ್ರದ ಮೇಲೆ ನೋಡಿ ಇಂತಹ ಕಲಾವಿದರಿಂದ ಕ್ಷೇತ್ರಕ್ಕೆ ಮತ್ತೆ ಯಕ್ಷಗಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾರೆ ಇವರು. ಅರ್ಥ ಆಯ್ತಾ ನಮ್ಗೆ? ಅಂದ್ರೆ ಕ್ಷೇತ್ರದ ಬಗ್ಗೆ ಆಗ್ಲಿ ಅಂದ್ರೆ ನಾವು ಅದನ್ನ ಹೆಸರು ಕೂಡ ಹೇಳಲಿಕ್ಕೆ ನಾವು ಹೋಗ್ಲಿಲ್ಲ ಅಂತ ಕೇಳ್ಕೊಳ್ತಾ ಇದ್ದೀರಾ ನೀವು? ಸರ್, ಕಲಾವಿದನನ್ನ ಉಚ್ಚಾಟಿಸಬೇಕು ಅಂತ ಕೇಳ್ಕೊಳ್ತಿದ್ರೆ ಒಂದೇ ಹೌದು, ಉಚ್ಚಾಟಿಸಬೇಕು. ಇಲ್ಲದ್ರೆ ಸಾರ್ವಜನಿಕವಾಗಿ ಅಂದ್ರೆ ಸಮಾಜ ಬಾಂಧವರ ಹತ್ರ ಕ್ಷಮೆ ಕೇಳಬೇಕು. ಓಕೆ, ನಿಮ್ಮ ಆಗ್ರಹಕ್ಕೆ ಅವ್ರು ಯಾವ ರೀತಿ ಮತ್ತೆ ನಮ್ಗೆ ಯಾವುದೇ ಒಂದು ಓಕೆ, ನಿಮ್ಮ ಆಗ್ರಹಕ್ಕೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡೋಣ, ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರುತ್ತೆ ಅಂತ. 155 ದೇಶಗಳ 38 ಲಕ್ಷ ವಿದ್ಯಾರ್ಥಿಗಳು ಕೆಲ ಹೊತ್ತಲ್ಲೇ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಡೆಯುತ್ತೆ. ವಿದ್ಯಾರ್ಥಿಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರೀಕ್ಷಾ ಪೇ ಚರ್ಚಾದ 6ನೇ ಆವೃತ್ತಿಯಲ್ಲಿ ಮಾತನಾಡಲಿದ್ದಾರೆ. ಪರೀಕ್ಷೆಯ ಒತ್ತಡವನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಪ್ರಧಾನಮಂತ್ರಿಗಳು ನಡೆಸಿಕೊಡ್ತಾರೆ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಅದರಲ್ಲಿ NCERT ಅವರು ಆಯ್ದ ಕೆಲವೊಂದು ಪ್ರಶ್ನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಅಂತಿಮಗೊಳಿಸಿರ್ತಾರೆ. ಅದನ್ನ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ವಿದ್ಯಾರ್ಥಿಗಳ ಜೊತೆಗೆ. 6ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಕರ್ನಾಟಕದ ವಿದ್ಯಾರ್ಥಿ ಪ್ರಹ್ಲಾದ್ ಮೂರ್ತಿ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮೇಲಿನ ಭಯವನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ, ದೂರ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡಲಾಗ್ತಾ ಇರುವಂಥದ್ದು ಪರೀಕ್ಷಾ ಪೇ ಚರ್ಚಾದ ಮುಖಾಂತರ.
ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಈ ಬಾರಿ ಬಹುಮುಖ್ಯವಾಗಿ ಯಾವೆಲ್ಲ ಪ್ರಶ್ನೆಗಳನ್ನ ಅಂತಿಮಗೊಳಿಸಿದೆ NCERT ಮತ್ತೆ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ? ಈ ಹಿಂದಿನ ವರ್ಷಕ್ಕಿಂತನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ವಿದ್ಯಾರ್ಥಿಗಳು ಬೇರೆ ತಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಂಡಿರುವಂಥದ್ದು ಮತ್ತೊಂದು ವಿಶೇಷ ಬೇರೆ ಇದರಲ್ಲಿ. ಪೃಥ್ವಿ, ಪರೀಕ್ಷೆ ಅಂತ ಅಂದ್ರೆ ಏನು? ಪರೀಕ್ಷೆ ಅಂದ್ರೆ ಸಾಕಷ್ಟು ಜನರಲ್ಲಿ ಒಂದು ಟೆನ್ಷನ್ ಇರುತ್ತೆ, ಒಂದು ಆತಂಕ ಇರುತ್ತೆ. ಪೇರೆಂಟ್ಸ್ ಗಳಲ್ಲಿ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಆಂಗ್ಸೈಟಿಗೆ ಒಳಗಾಗ್ತಾರೆ. ಸಾಕಷ್ಟು ಜನರಿಗೆ ಇನ್ನಿಲ್ಲದಾಗಿರ್ತಕ್ಕಂಥ ಒಂದು ರೀತಿಯ ಟೆನ್ಷನ್ ಆಗುವಂಥದ್ದು, ಗಾಬರಿ ಆಗುವಂಥದ್ದು. ಎಷ್ಟೋ ಮಕ್ಕಳು ಪರೀಕ್ಷೆ ಅಂತ ಬಂದ್ರೇನೆ ಜ್ವರ ಬರುವಂತ ಒಂದಿಷ್ಟು ಸಂದರ್ಭಗಳು ಕೂಡ ಬರ್ತವೆ. ಯಾಕಂದ್ರೆ ಅಂತ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ಒಂದು ಶಿಕ್ಷಣ ವ್ಯವಸ್ಥೆ ಏನಿದೆ ಅಥವಾ ಈ ಒಂದು ಒತ್ತಡ ಏನಿದೆ, ಈ ಒಂದು ಪರೀಕ್ಷೆ ಅಂದ್ರೆ ಒತ್ತಡ, ಟೆನ್ಷನ್ ಅನ್ನೋದನ್ನ ಪರೀಕ್ಷೆ ಅಂದ್ರೆ ಸಂಭ್ರಮ, ಭವಿಷ್ಯಕ್ಕೆ ನಾಂದಿ ಹಾಡುವಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಬದಲಾಯಿಸುವಂತಹ ಒಂದು ಪ್ರಕ್ರಿಯೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2018ರಿಂದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪರೀಕ್ಷಾ ಪೇ ಚರ್ಚಾ ಅಂತ ಹೇಳಿ ಕರೀತಾರೆ. ಈ ಒಂದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇರ್ತಾರೆ. ಈ ಬಾರಿ ವಿಶೇಷತೆ ಅಂದ್ರೆ ಕಳೆದ ಬಾರಿ ಸುಮಾರು 15 ಲಕ್ಷ ಪಾಲ್ಗೊಂಡಿದ್ರೆ ಈ ಬಾರಿ ಸುಮಾರು 38 ಲಕ್ಷ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇರುವಂತದ್ದು. ಈಗ ನೀವು ಹೇಳ್ತಾ ಇದ್ದ ಹಾಗೆ ಖಂಡಿತವಾಗಿಯೂ ಕೂಡ ಈ ಬಾರಿಯ ಒಂದು ಪರೀಕ್ಷೆ ಪೇ ಚರ್ಚೆ ಕಾರ್ಯಕ್ರಮ ಏನಿದೆ, ಈಗ ನಾವು ಕೋವಿಡ್ ನಿಂದ ಆಚೆ ಬಂದಿರತಕ್ಕಂಥದ್ದು. ಕೋವಿಡ್ ನಿಂದ ಆಚೆ ಬಂದ ಬಳಿಕ ಈಗ ನೋಡ್ತಾ ಇರ್ತೀವಿ, ಕ್ಲಾಸ್ ರೂಮ್ ಶಿಕ್ಷಣ ಕೂಡ ಶುರುವಾಗಿದೆ. ಯಾಕಂದ್ರೆ ಕಳೆದ ವರ್ಷ ನೋಡಿದಾಗ ಸಾಕಷ್ಟು ಜನ ಒಂದು ವಿಡಿಯೋ ಕಾಲ್ ನಲ್ಲಿ ಅಥವಾ ಆನ್ಲೈನ್ ನಲ್ಲಿ ಶಿಕ್ಷಣವನ್ನ ಪಡೆದುಕೊಂಡಿದ್ರು. ಮನೆಯಲ್ಲೇ ಕುಳಿತುಕೊಂಡು ವಿದ್ಯಾರ್ಥಿಗಳ ಜೊತೆಯಲ್ಲೂ ಕೂಡ ಸಾಕಷ್ಟು ಸಂಪರ್ಕ ಇಲ್ಲದೆ ಒಂದು ಶಿಕ್ಷಣವನ್ನ ಪಡೆದುಕೊಂಡಿರ್ತಾರೆ. ಆ ನಂತರದಲ್ಲಿ ಅವ್ರು ಬಂದು ಪರೀಕ್ಷೆಯನ್ನು ಬರೆದಾಗ ಈಗ ಒಂದು ಕ್ಲಾಸ್ ರೂಮ್ ಶಿಕ್ಷಣಕ್ಕೂ ಮೊಬೈಲ್ ಶಿಕ್ಷಣಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಅದೊಂದು ಸೈಕಾಲಜಿಕಲಿ ಇರ್ಬೋದು ಅಥವಾ ಫಿಸಿಕಲಿ ಇರಬಹುದು. ಯಾಕಂದ್ರೆ ಒಂದು ಕ್ಲಾಸ್ ರೂಮ್ ಅಂತ ಅಂದಾಗ ಸಂಪೂರ್ಣವಾದಂತ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಸ್ನೇಹಿತರು ಇರ್ತಾರೆ, ಶಿಕ್ಷಕರು ಅಲ್ಲೇ ಒಂದು ಸಮಕ್ಷಮದಲ್ಲಿ ಇರ್ತಾರೆ. ಭೌತಿಕವಾಗಿ ಅಲ್ಲಿ ಅವ್ರ ಪ್ರೆಸೆನ್ಸ್ ಇರುತ್ತೆ. ಹೀಗಾಗಿ ಆ ಒಂದು ವಾತಾವರಣವೇ ಬೇರೆ ಆಗಿರುತ್ತೆ. ಮೊಬೈಲ್ ನಲ್ಲಿ ಶಿಕ್ಷಣ ಪಡೆಯುವಂತ ವಾತಾವರಣವೇ ಬೇರೆ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಬಾರಿ ಶಿಕ್ಷಣ ಬಹುತೇಕವಾಗಿ ಸಾಮಾನ್ಯವಾಗಿದೆ. ಮನೆಯಿಂದ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಶಾಲಾ ಕೊಠಡಿಯಿಂದ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಆ ಒಂದು ಬದಲಾವಣೆ ಇದೆಯಲ್ಲ, ಈ ಬದಲಾವಣೆ ಅವರ ಜೀವನದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ ಅಥವಾ ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಬೀರ್ತಾ ಇದೆ. ಈ ಬಾರಿ ಅವರು ಶಿಕ್ಷಣ ವಿಚಾರಕ್ಕೆ ಬಂದಾಗ, ಪರೀಕ್ಷೆ ವಿಚಾರಕ್ಕೆ ಬಂದಾಗ ಪ್ರಿಪರೇಷನ್ ಹೇಗಾಗಿದೆ, ಈ ಒಂದು ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಹೆಚ್ಚಿನ ಒಂದು ಗಮನ ಇರ್ತಾ ಇದ್ರೆ ವಿದ್ಯಾರ್ಥಿಗಳ ಗಮನ ಇಲ್ಲಿ ಇರ್ತಕ್ಕಂಥದ್ದು ಸಹಜವಾಗಿ ಮುಂಬರುವಂತ ದಿನಗಳಲ್ಲಿ ಯಾವ ರೀತಿಯಾದಂತ ನಾವು ಹೆಚ್ಚಿನ ಶಿಕ್ಷಣವನ್ನು ಪಡೆದುಕೊಳ್ಬೇಕಾಗತ್ತೆ, ಏನೆಲ್ಲ ಒಂದು ರಿಕ್ವೈರ್ಮೆಂಟ್ ಇದಾವೆ. ಯಾಕಂದ್ರೆ ಈ ಬಾರಿ ನೋಡ್ತಾ ಇದೀವಿ ನಾವು ಸಾಕಷ್ಟು IITಗಳು ಕೂಡ ಹೆಚ್ಚಾಗಿದ್ದಾವೆ, IIMಗಳು ಹೆಚ್ಚಾಗಿದ್ದಾವೆ, ಏಮ್ಸ್ ಹೆಚ್ಚಾಗಿದೆ. ಹೀಗಾಗಿ ಯಾರು ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕಂತಾರೆ, ಯಾರು ಇಂಜಿನಿಯರಿಂಗ್ ಹೋಗ್ಬೇಕಂತಾರೆ. ಯಾಕಂದ್ರೆ SLC ನಂತರದಲ್ಲಿ ಅವರ ಒಂದು ನಿರ್ಧಾರ ಆಗ್ಬಿಡ್ಬೇಕಾಗತ್ತೆ. ಅವ್ರು NEP ಬಂದಿರೋದ್ರಿಂದ ಇಲ್ಲಿ ಸಾಕಷ್ಟು ಶಿಕ್ಷಣ ಒಂದು ಮಿಕ್ಸ್ಡ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳುವಂತ ಅವಕಾಶ ಕೂಡ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಹೆಚ್ಚಿನ ಪ್ರಶ್ನೆ ಒಂದು ಕಾನ್ಸಂಟ್ರೇಟ್ ಆಗಿರುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ, ಇಲ್ಲಿ ವಿದ್ಯಾರ್ಥಿಗಳನ್ನ ಆಯ್ದುಕೊಳ್ಳೋದು ಅಥವಾ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಪೃಥ್ವಿ, ಅದು ಕೂಡ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಬೇಸ್ಡ್ ಆಗಿರ್ತಕ್ಕಂಥದ್ದು ಅಥವಾ ಅಲ್ಲಿ ಒಂದು ಕ್ವಿಜ್ ಬೇಸ್ಡ್ ಆಗಿರ್ತಕ್ಕಂಥ ಪ್ರಕ್ರಿಯೆ. ಸಾಕಷ್ಟು ಒಂದಿಷ್ಟು ಕಾರ್ಯಕ್ರಮಗಳನ್ನ, ಕಾಂಪಿಟೇಷನ್ಸ್ ಗಳನ್ನ ಸ್ಕೂಲ್ಗಳಲ್ಲಿ ಮಾಡಲಾಗಿರುತ್ತೆ. ಅದರಲ್ಲಿ ಯಾರು ವಿನ್ ಆಗಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಈ ನೇರವಾಗಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಮತ್ತೆ ಪ್ರಶ್ನೆ ಕೇಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ಈ ಬಾರಿಯ ಪರೀಕ್ಷಾ ಪೇ ಚರ್ಚಾ ಕೂಡ ಸಾಕಷ್ಟು ಒಂದು ಕುತೂಹಲವನ್ನ ಕೆರಳಿಸಿರೋದು ಒಂದು ಹಂತದಲ್ಲಿ ಪೃಥ್ವಿ. ಮತ್ತೊಂದು ವಿಚಾರವನ್ನ ಗಮನಿಸಿ, ಇವರೆಲ್ಲ ಯಾರು ಈಗ SLC ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಈಗ ಬೇರೆ ಬೇರೆ ಒಂದು ಕಕ್ಷೆಯಲ್ಲಿ ಅಂದ್ರೆ ಕಾಲೇಜಿಗೆ ಹತ್ರ ಬರ್ತಿದ್ದ ಹಾಗೇನೆ ಮುಂಬರುವಂತ ಸಮಯದಲ್ಲಿ ಅವರು ಕೂಡ ಒಂದು ವೋಟರ್ಸ್ ಆಗಿರ್ತಕ್ಕಂಥವ್ರು. ಹೀಗಾಗಿ ಅವರ ಒಂದು ವೋಟರ್ಸ್ ಇರ್ಬೋದು ಅಥವಾ ಒಂದು ಜನಸಾಮಾನ್ಯರೊಂದಿಗೆ ಬೆರೆಯುವಂತದ್ದು ಇರ್ಬೋದಲ್ಲ, ಒಬ್ಬ ಪ್ರಧಾನಿಯ ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ಬೆರೆತಾಗ, ವಿದ್ಯಾರ್ಥಿಗಳ ಜೊತೆಯಲ್ಲಿ ನೇರವಾಗಿ ಒಂದು ಮಾತುಕತೆಯನ್ನು ನಡೆಸಿದಾಗ ಅದೊಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಭಾವನಾತ್ಮಕವಾದಂತ ಕನೆಕ್ಷನ್ ಕೂಡ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಅದು ಪ್ರಧಾನಮಂತ್ರಿ ವಿಚಾರದಲ್ಲಿ ಕೂಡ ನಾವು ಗಮನಿಸ್ತಾ. ಹೀಗಾಗಿ ಎಲ್ಲ ನಿಟ್ಟಿನಲ್ಲೂ ನೋಡಿದಾಗಲೂ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಖಂಡಿತವಾಗಿ ಒಂದು ಇನೋವೇಟಿವ್ ಆಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಯಾವುದೇ ರಾಜಕಾರಣಿಗಳಿರ್ಬೋದು, ಅದು ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಅವರಿಗೆ ಇರ್ತಕ್ಕಂಥ ಒತ್ತಡದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ನೇರವಾಗಿ ಚರ್ಚೆಯನ್ನು ನಡೆಸುವಂತದ್ದು ಇದೆಯಲ್ಲ, ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸುತ್ತೆ. ಹೀಗಾಗಿ ಈ ಬಾರಿಯ ಪರೀಕ್ಷಾ ಪೇ ಚರ್ಚಾ ಕೂಡ ಅಷ್ಟೇ ಕುತೂಹಲವನ್ನ ಕೆರಳಿಸಿರೋದು. ಜೊತೆಗೆ ಸುಮಾರು 38 ಲಕ್ಷ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ಖಂಡಿತವಾಗಿಯೂ ಕೂಡ ಒಂದು ದಾಖಲೆಯ ಮಟ್ಟದ್ದೇ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದು ಪೃಥ್ವಿ. ಶಾಂಘೈ ಸಹಕಾರ ಶೃಂಗಸಭೆಗೆ ಪಾಕಿಸ್ತಾನಕ್ಕೆ ಭಾರತ ಆಹ್ವಾನವನ್ನು ಕೊಟ್ಟಿದೆ. ಮೇ ತಿಂಗಳಿನಲ್ಲಿ ಗೋವಾದಲ್ಲಿ ನಡೆಯಲಿರುವಂತ SCO ಸಭೆ ಇದು. ಪಾಕ್ ಪ್ರಧಾನಿ ವಿದೇಶಾಂಗ ಸಚಿವರಿಗೆ ಭಾರತ ಆಹ್ವಾನವನ್ನು ಕೊಟ್ಟಿದೆ. ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್, ಪಾಕ್ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋಗೆ ಆಹ್ವಾನವನ್ನ ನೀಡಲಾಗಿದೆ.
SCO ಶೃಂಗಸಭೆಗೆ ಇಬ್ಬರನ್ನೂ ಕೂಡ ಆಹ್ವಾನಿಸಿದೆ ಭಾರತದ ಆಹ್ವಾನವನ್ನ ಖಚಿತಪಡಿಸಿದ್ದಾರೆ ಪಾಕ್ನ ಪ್ರಧಾನಿ. SCO ಮೀಟ್ಗೆ ಆಹ್ವಾನದ ಕುರಿತು ಇನ್ನೂ ಕೂಡ ನಿರ್ಧರಿಸಿಲ್ವಂತೆ ಪಾಕಿಸ್ತಾನ. ಶೀಘ್ರವೇ ಭಾರತ ಭೇಟಿ ಬಗ್ಗೆ ನಿರ್ಧರಿಸಲಿದ್ದಾರಂತೆ. ಶಾಂಘೈ ಸಹಕಾರ ಶೃಂಗಸಭೆಗೆ ಪಾಕಿಸ್ತಾನಕ್ಕೆ ಭಾರತ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಪಾಕಿಸ್ತಾನದ ಪ್ರಧಾನಿಗೆ ಮಾತ್ರ ಅಲ್ಲಿನ ವಿದೇಶಾಂಗ ಸಚಿವನಿಗೆ ಆಹ್ವಾನವನ್ನು ಕೊಡಲಾಗಿದೆ. ಅದ್ರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ಪಾಕಿಸ್ತಾನದವರು. ಇನ್ನು ಭೇಟಿ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ವಂತೆ. ಏನು ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ.